ನಿಜಕ್ಕೂ ಅಧಿಕಾರಿಗಳಿಗೆ, ನಮ್ಮನ್ನ ಆಳುವಂತ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು. ಆ ಗಲ್ಲಿಗಳಲ್ಲಿ ನಿಂತ್ಕೊಂಡು ನೀವು ಹೆಲ್ಮೆಟ್ ಹಾಕಿಲ್ಲ, ನೀವು ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದೀರಿ ಅಂತ ಹೇಳಿ ಆ ಫೈನ್ ಗಳು ಹಾಕ್ತಿರಲ್ಲ, ನಿಮ್ಗೆ ಇವಾಗ ಹಾಕ್ಬೇಕು ಫೈನ್. ನಿಜವಾಗ್ಲೂ ನಾನ್ ಸಿಎಂ ಅಂತ ಅನ್ಕೊಂಡು ಯಾವ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಬರೀ ಎಲ್ಲಾನು ರೇಟ್ ಜಾಸ್ತಿ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು ಬೇರೆ ಸ್ಟೇಟ್ಗಳು ಎಲೆಕ್ಷನ್ಗೆ ದುಡ್ಡು ತಗೊಂಡು ಹೋಗ್ತಾರೆ ಅಷ್ಟೇ. ಫ್ರೀ ಕೊಟ್ಟೆ ಬಂತೆ. ಈಗ 50 ಪೈಸಾ ಕೊಡ್ತಾ ಇದಾರೆ ಅಂಗನವಾಡಿ ಮಕ್ಕಳಿಗೆ ತರಕಾರಿ ತಗೊಳಕ್ಕೆ. 50 ಪೈಸಾ ಯಾವ್ದು ಬರ್ತದೆ ತರಕಾರಿ ಇವತ್ತು? ಹೊಲ್ಸು ಸರ್ಕಾರ ಅಂದ್ರೆ ಹೊಲ್ಸು ಸರ್ಕಾರ, ಹೊಲ್ಸು ಸರ್ಕಾರ ಅಂದ್ರೆ ಹೊಲ್ಸು ಸರ್ಕಾರ. ಈ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬಂದ್ರೆ ಏನ್ ಮಾಡ್ತಾರೆ? ಈ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಇದು ವೈಟ್ ಟಾಪಿಂಗ್ ಮಾಡ್ತಾ ಇದಾರೆ. ಇದು ಬಂದ್ರು ಏನ್ ಮಾಡಕ್ಕಾಗಲ್ಲ ಸರ್. ಜನಗಳಿಗೆ ಎಷ್ಟು ಸಮಸ್ಯೆ ಇದೆ. ಇದು ನಮ್ಮ ದೇಶದ ನೈಜ ಪರಿಸ್ಥಿತಿ. ಎಲ್ಲಿ ಮಾತನಾಡಿದ್ರೆ ಯಾರು ಬೆದರಿಕೆ ಹಾಕ್ತಿರ್ತಾರೋ. ತಡಿ ಮೇಲೆ ಐತೆ ಎತ್ಬಿಡ ಹೆಂಗೆ ಹೋಗೋದು ಹೇಳಿ. ಏನು ಹೆಚ್ಚು ಕಡಿಮೆ ಇದೆ ಹುಡುಗರ ಜವಾಬ್ದಾರಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಕಚಡ ಗೌರ್ಮೆಂಟ್ ಕಚಡ ಉಗಿಬೇಕು. ಯಾಕೆ ಉಗಿಬೇಕು ಅವ್ರಿಗೆ? ಕಚಡ ಯಾವ ನನ್ ಮಗ ಕೊಡೋಂತ ಹೇಳಿದ್ದು ಗ್ರಾಹಕರು ಬರಲ್ಲ, ವ್ಯಾಪಾರಗಳು ಮಾಡೋ ಅಂಗಡಿ ಬಂದ್ ಆಗುತ್ತೆ. ನೀವು ಒಂದಿನ BBMP ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಬಂದ್ ಹರಾಜ್ ಆಗ್ತಾರೆ. ಅದಕ್ಕೆ ಯಾವ ಕಾರಣ ಕಟ್ತೀರಾ? ಅಥವಾ ನಿಮ್ಮ ಮನೆ ಮಗಳ ಮುಂದೆ ನೀವು ಓಡಾಡುವಂತ ರಸ್ತೆ ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಓಡಾಡುವಂತ ರಸ್ತೆಯನ್ನು ಹಿಂಗೆ ಮಾಡಿ ಇಟ್ಬಿಟ್ರೆ ನೀವು ಸುಮ್ಮನೆ ಇದು ಬಿಡ್ತೀರಾ? ಏನ್ ಈ ರಸ್ತೆ ನೋಡ್ತಾ ಇದ್ದೀರಿ, ಇದು ಪ್ರಮುಖ ನಗರ ಪ್ರದೇಶಗಳನ್ನ ಏನು ಸಂಪರ್ಕ ಸಾಧಿಸುವಂತ ರಸ್ತೆ. ಇದು ಹಾಸನ ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಜೊತೆಯಲ್ಲಿ ಮೈಸೂರು ಆಗಿರ್ಬೋದು, ಮಂಗಳೂರು, ಈ ರೀತಿ ಪ್ರಮುಖವಾದಂತ ಸ್ಥಳಗಳಿಗೆ ರಸ್ತೆಯನ್ನ ಮಾರ್ಗವನ್ನು ಕಲ್ಪಿಸಿಕೊಡುವಂತ ರಸ್ತೆ ಇದು. ವರ್ಷಾನ್ಗಟ್ಲೆ ಇಲ್ಲಿ ರೋಡ್ ಅನ್ನ ಅಗೆದು ಕಾಮಗಾರಿಗಳನ್ನ ಪೂರ್ಣ ಮಾಡದೆ ವಿಳಂಬ ಮಾಡ್ತಾ ಇರುವಂತದ್ದು. ಈ ಕುರಿತು ಗ್ರೌಂಡ್ ರಿಪೋರ್ಟ್ ನಿಮ್ಗೆ ತೋರಿಸೋದಕ್ಕೆ ನನ್ನೊಂದಿಗೆ ನಮ್ಮ ಸೀನಿಯರ್ ಆದಂತ ರಾಮಚಂದ್ರ ಸರ್ ಕೂಡ ಇದ್ದಾರೆ. ಸರ್ ನೋಡಿ, ಇಲ್ಲಿ ಬಲಗಡೆ ಇಲ್ಲಿ ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ಇಲ್ಲಿ ಸುಗುಣ ಹಾಸ್ಪಿಟಲ್ ಇದೆ. ಜೊತೆಯಲ್ಲಿ ಈ ರಸ್ತೆ ಸರ್ ಬೆಳಿಗ್ಗೆ ಆದ್ರೆ ಮತ್ತೆ ಸಂಜೆ ಆದ್ರೆ 24x7 ಯಾವಾಗ್ಲೂ ಕೂಡ ಫುಲ್ ಯಾವಾಗ್ಲೂ ಟ್ರಾಫಿಕ್ ಇರುತ್ತೆ. ಜೊತೆಯಲ್ಲಿ ಜನ ಪ್ರದೇಶ ಇದು, ಯಾವಾಗಲೂ ಜನ ಓಡಾಡ್ತಾನೆ ಇರ್ತಾರೆ. ಬಟ್ ಇಲ್ಲಿ ಇಂತಹ ರಸ್ತೆ, ಪ್ರಮುಖವಾದಂತ ರಸ್ತೆನಲ್ಲಿ ಈ ರೀತಿ ಅವ್ರ ಮನಸೋ ಇಚ್ಛೆ ಇಂಜಿನಿಯರ್ ಆಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ನಮ್ಮನ್ನ ಆಳುವಂತ ಶಾಸಕರುಗಳಾಗಿರ್ಬೋದು, ಈ ರೀತಿ ರಸ್ತೆಗಳನ್ನ ಅಗೆದು ಬಿಟ್ಬಿಟ್ರೆ ಯಾವ ಕಾಮಗಾರಿ ಯಾವಾಗ ಪೂರ್ಣಗೊಳಿಸ್ತಾರೆ? ಜನಗಳಿಗೆ ಎಷ್ಟು ಅನಾನುಕೂಲ ಆಗ್ತಾ ಇದೆ. ಜೊತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ಪೊಲೀಸರು ಅದನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಟ್ರಾಫಿಕ್ ಪೊಲೀಸರು ಇರೋದಿಲ್ಲ. ಏನ್ ಅನ್ಸುತ್ತೆ ಸರ್? ನೋಡಿ, ನಾವು ಬೆಂಗಳೂರನ್ನ ವಿಶ್ವ ಮಟ್ಟದಲ್ಲಿ ನಾವು ಕೇಂದ್ರ ಅಂತ ಹೇಳ್ಕೊತೀವಿ. ಬೆಂಗಳೂರು ನೋಡ್ರಿ, ನಮ್ದೆಲ್ಲ ಒಂದು ಹಾರ್ಟ್ ಆಫ್ ದಿ ಸಿಟಿ, ವಾಣಿಜ್ಯ ಕೇಂದ್ರ, ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕೊಡ್ತೀವಿ. ಇನ್ನು ದೇಶದಲ್ಲೇ ನಾವು 2ನೇ ಟ್ಯಾಕ್ಸ್ ಪೇಯರ್ಸ್ ಅಂತೆಲ್ಲ ಹೇಳ್ತೀವಿ. ಟ್ಯಾಕ್ಸ್ ಪೇಯರ್ಸ್ ಕಥೆಗಳು ಈ ಥರ ಆಗುತ್ತೆ. ನಾವು ಬೆಂಗಳೂರಿನ ಇಡೀ ವಿಶ್ವದಲ್ಲೇ ಒಂದು ಅತ್ಯಂತ ವೇಗವಾಗಿ ಬೆಳೀತಿರುವಂಥ ನಗರ ಅಂತ ಹೇಳ್ತೀವಿ. ಆದರೆ ಈ ರೀತಿಯ ಒಂದು ಪರಿಸ್ಥಿತಿ ಬಂದರೆ ನಮಗೇನಾಗುತ್ತೆ ಅಂತಂದರೆ ಜನಸಾಮಾನ್ಯರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾರೆ. ನೀವು ಅವ್ರ ಮಾತನ್ನು ಕೇಳ್ಕೊಂಡು ಹೋದರೆ ನಾವು ಯಾಕಾದರೂ ಅಲ್ಲಿ ನಾವು ಮಾತಾಡೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ ಇದೆ. ಕೆಲವೊಂದು ಸಲ ನಾವು ಮಾಧ್ಯಮದವರು ಕೂಡ ನಾವು ಮಾತಾಡೋಕ್ಕೆ ಹೋದರೆ ನೀವೇನು ಮಾಡ್ತಾಯಿದ್ದೀರಾ ಅಂತ ನಮಗೆ ಪ್ರಶ್ನೆ ಕೇಳ್ತಾರೆ. ಆ ರೀತಿ ಪ್ರಶ್ನೆಗಳು ಬರೋ ಏನಂತಂದರೆ ಎಲ್ಲರೂ ನಿಸ್ಸಹಾಯಕರಾಗಿದ್ದಾರೆ. ನೀವು ಯಾರನ್ನೇ ಕೇಳಿ, ಒಬ್ಬರು MLAನ ಕೇಳಿ, ಅವರು ಹೇಳ್ತಾರೆ ನೋಡಿ ಸರ್ ಮಾಡ್ತಾ ಇದ್ದೀವಿ, ಆಗುತ್ತೆ, ಅನುದಾನ ಲೇಟ್ ಆಗಿದೆ, ಇಲ್ಲ ಬರ್ತಾ ಇಲ್ಲ, ಅಥವಾ ಮಾಡ್ತಾ ಇದ್ದೀವಿ, ಇಲ್ಲ, ಅಷ್ಟೇ 2 ಪ್ರಶ್ನೆಗಳು. ಸ್ವಲ್ಪ ಸಮಸ್ಯೆ ಆಗುತ್ತೆ, 1 ತಿಂಗಳಲ್ಲಿ ಆಗುತ್ತೆ, 1 ತಿಂಗಳಾಗುತ್ತೆ. ಯಾವುದೇ ಕಾಮಗಾರಿ ತಗೊಂಡ್ರೂ ಕೂಡ ಅದು ಸರಿ ಸಮಾನವಾಗಿ ನಿಗದಿತ ಸಮಯದಲ್ಲಿ ಮುಗಿಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಆದರೆ ಇದೊಂದು ರಾಜ್ಕುಮಾರ್ ಒಂದು ರಸ್ತೆ ಅಂತಂದರೆ ಬಹುಕಾಲದ ನೀವು 80ರಿಂದ 90ರಿಂದ ನೋಡ್ಕೊಂಬರ್ಬೇಕಾಗತ್ತೆ. ಇಲ್ಲಿರುವಂಥ ವಾಣಿಜ್ಯ ಮಳಿಗೆಗಳು ಎಷ್ಟೊಂದಿದೆ. ನೀವು ವಾಣಿಜ್ಯ ಕೇಂದ್ರಗಳಿದೆ, ತುಂಬ ವ್ಯಾಪಾರೀಕರಣಗಳ ಇರೋವಂಥ ಜಾಗ, ಸಣ್ಣ ಪುಟ್ಟ ವ್ಯಾಪಾರಿಗಳಿರೋದು. ಆ ದಿನದಲ್ಲಿ ದುಡಿದಂಥ ಅದೆಲ್ಲ ದುಡಿದು ಅವತ್ತೆ ಬದುಕು ಕಂದುಕೊಳ್ತಾ ಇರೋದು. ಅಂಥ ಪರಿಸ್ಥಿತಿಲಿ ನೀವು ಈ ರಸ್ತೆಗಳನ್ನು ಬಂದ್ ಮಾಡಿಬಿಟ್ಟು ಒಂದು ಕಡೆ ಬಿಡ್ತಿದ್ದೀವಿ, ಇನ್ನೊಂದು ಕಡೆ ಬಿಡ್ತೀವಿ, ನಾವು ಮಾಡ್ತೀವಿ ಅಂತಂದರೆ ಈ ಧೂಳು ತುಗುಡಿಯೋರು ಯಾರು? ನೀವು ಆಸ್ಪತ್ರೆ ಆಸ್ಪತ್ರೆ ಮುಂದೆ ನಿಂತಿರ್ತೀವಿ, ಆಸ್ಪತ್ರೆ ಬರೋ ರೋಗಿಗಳು ಕೂಡ ಇಲ್ಲಿ ಸಮಸ್ಯೆಗಳಾಗುತ್ತೆ. ಏನೋ ಹಿಂದೆಗಡೆ ಬಂದ್ಬಿಡೋಣ, ಹಿಂದೆ ಡೋರ್ ಇದೆ, ಹಿಂದೆ ಬರ್ಬೋದು, ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿಮ್ಗೆ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಸುತ್ಕೊಂಡ್ಬರ್ಬೇಕಾದ್ರೆ ನಿಮ್ಗೆ ಹಳ್ಳಕೊಳ್ಳದಲ್ಲೇ ರೋಗಿಯ ಪ್ರಾಣ ಎಲ್ಲಿರುತ್ತೆ ಅಂತ ತಿಳ್ಕೊಳಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಇದೆ. ಅಂದರೆ ನೀವು ವಾಣಿಜ್ಯ ಒಂದು ಕಡೆ, ಜನಸಾಮಾನ್ಯರಿಗೆ ಓಡಾಟದ ತೊಂದರೆ ಒಂದು ಕಡೆ ಆದರೆ, ಧೂಳು
ಧೂಳಿಂದ ರೋಗಗಳ ರುಜಿನಗಳ ಒಂದು ಇದಾಗತ್ತೆ. ಹೋಯ್ತು ರೋಗ ರುಜಿನಗಳ ಬೇರೆ ನಾವು ಬೇರೆ ರೋಡಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ಇಲ್ಲಿರತಕ್ಕಂತಹ ಅಂಗಡಿಗಳು, ಶಾಲೆಗಳು, ಹೋಟೆಲ್ಗಳು ಇವೆಲ್ಲ ಯಾವ ರೀತಿ ಏನಾಗುತ್ತೆ, ಅವರ ಬದುಕು ಏನಾಗುತ್ತೆ, ಇಲ್ಲಿ ಬರ್ತವಂಥ ಅವರ ವ್ಯಾಪಾರಸ್ಥರು ಕೂಡ ಒಂಥರ ಅವರು ಕೂಡ ಹೇಳ್ಕೊಳ್ಳೋ ದಯನೀಯ ಪರಿಸ್ಥಿತಿ ಉಂಟಾಗಿದೆ. ನೀವು ಯಾರನ್ನ ಕೇಳ್ತೀರಾ ಇವಾಗ? ಕಾರ್ಪೊರೇಟರ್ ಇದಾರ, ಒಬ್ಬ ಅಧಿಕಾರಿ ಇದಾನೆ, ಯಾರು ಮಾಡ್ತಾ ಇದಾರೆ ಅಂತಾನು ಗೊತ್ತಿಲ್ಲ. ನೀವು ಯಾವ್ದೇ ಒಂದು ರೂಲ್ ಏನ್ ಸರ್? ಆಸ್ ಪರ್ ರೂಲ್ ಒಬ್ಬ ಏನ ಕಾಮಗಾರಿ ಮಾಡ್ತಾ ಇದಾರೆ ಅಂದ್ರೆ ಆ ಇಂಜಿನಿಯರ್ ಡೀಟೇಲ್ ಇರುತ್ತೆ, ಆ ಕಾಮಗಾರಿ ಮಾಡುವಂತ ಆ ಟೆಂಡರ್ ಯಾರಿಗಾಗಿರುತ್ತೆ ಅದ್ರ ಬಗ್ಗೆ ಡೀಟೇಲ್ ಇರುತ್ತೆ. ಯಾವ ಡೀಟೇಲ್ ಇಲ್ಲ, ಎಂತದ್ದು ಇಲ್ಲ ಸರ್. ರಾಜಾರೋಷವಾಗಿ ಬಂದದ, ರೋಡ್ ಅನ್ನ ಕೆತ್ತದ, ಬಿಸಾಕ್ದ, ಟ್ರಾಫಿಕ್ ಜಾಮ್ ಆಗಿ ಯಾವನ್ ಹೆಂಗನ ಸತ್ ಬೀಳ್ಲಿ ಅಂತೇಳಿ. ನೋಡಿ ವೀಕ್ಷಕರೇ, ಇನ್ನೊಂದು ಇಲ್ಲಿಂದ ಒಂದು 100 ಮೀಟರ್ ಮುಂದೆ ಮೊನ್ನೆ ಅಷ್ಟೇ ಕಳೆದ ವಾರ ಒಂದು ಆಕ್ಸಿಡೆಂಟ್ ಆಗುತ್ತೆ. ಒಂದು ಹೆಣ್ಮಗಳು ಆನ್ ದಿ ಸ್ಪಾಟ್ ಅಲ್ಲಿ ಡೆತ್ ಆಗ್ತಾಳೆ. ಅಂದ್ರೆ ಅಲ್ಲಿ ಆ ರಸ್ತೆ ದಾಟುವಂತ ಸಂದರ್ಭದಲ್ಲಿ ಬಂದಂತ ಆ ಹುಡುಗಿಗೆ ರೋಡ್ ಕ್ರಾಸ್ ಮಾಡುವಾಗ ನೋಡಿ ಅಲ್ಲೇ ಅವಳು ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ನೋಡಿ ಅಲ್ಲಿ ನೀವು ನೋಡ್ತಾ ಇದ್ರಿ, ನಾವು ಶೂಟ್ ಮಾಡೋ ಟೈಮಲ್ಲಿ ನೋಡಿ ಅಲ್ಲಿ ರೋಡ್ ಜಾಮ್ ಆಗಿರೋದು, ಆ ಬಸ್ ಬರ್ತಾ ಇದೆ, ಆ ಟ್ರ್ಯಾಕ್ಟರ್ ಒನ್ ವೇನಲ್ಲೇ ಓಡಾಡಬೇಕಾದಂತ ಪರಿಸ್ಥಿತಿ. ಅಟ್ಲೀಸ್ಟ್ ಕನಿಷ್ಠ ಇದನ್ನ ಒಂದು ಪ್ರಜ್ಞೆ ಇಟ್ಕೊಂಡು ಪೊಲೀಸರು ಕೂಡ ಅವರು ಜವಾಬ್ದಾರಿ ತಗೊಂಡು, ಈ ಟ್ರಾಫಿಕ್ ಹಿಂಗಿರುತ್ತೆ, ಮುಖ್ಯ ರಸ್ತೆ ಇದು, ನಾವು ಕ್ಲಿಯರ್ ಮಾಡೋಣ ಜವಾಬ್ದಾರಿ ತಗೊಂಡು ಅನ್ನುವಂಥ ಪ್ರಜ್ಞೆ ಕೂಡ ಇಲ್ಲ. ಸೊ ಇದು ಇರುವಂತ ರಿಯಾಲಿಟಿ. ಸೊ ಈ ಗ್ರೌಂಡ್ ರಿಪೋರ್ಟ್ ನಿಮಗೆ ಸಂಪೂರ್ಣವಾದಂಥ ಗ್ರೌಂಡ್ ರಿಪೋರ್ಟ್ ಜೊತೆಯಲ್ಲಿ ಇಲ್ಲಿನ ವಾಹನ ಸವಾರರು, ಇಲ್ಲಿನ ಸ್ಥಳೀಯ ನಿವಾಸಿಗಳು, ಜೊತೆಯಲ್ಲಿ ಆಸ್ಪತ್ರೆಗೆ ಬರುವಂಥ ರೋಗಿಗಳು ಈ ಕುರಿತು ಏನು ಹೇಳ್ತಾರೆ, ಜೊತೆಯಲ್ಲಿ ನಮ್ಮ ಸೀನಿಯರ್ ಅಂತ ರಾಮಚಂದ್ರ ಸರ್ ಕೂಡ ಇರ್ತಾರೆ. ಸಂಪೂರ್ಣ ಡೀಟೇಲ್ಸ್ ತೋರಿಸ್ಕೊಡ್ತಾ ಹೋಗ್ತೀವಿ, ಬನ್ನಿ. ರೋಡ್ ಹಿಂಗ್ ಏಕಾಏಕಿ ಹಿಂಗ್ ಅಗಿದ್ಬಿಟ್ಟು ವರ್ಷಾನ್ಗಟ್ಲೆ ಹಿಂಗ್ ಬಿಟ್ಬಿಟ್ರೆ ಈ ಕತೆಗಳು ಹೆಂಗೆ? ಸ್ಕೂಲ್ ಓಡಾಡೋರು, ಆಮೇಲೆ ಈ ರೋಗಿಗಳ ಕತೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಈ ಗೌರ್ಮೆಂಟ್ ಹೆಂಗ್ ಐತಿ ಸರ್, ಏನ್ ಮಾಡಕ್ಕಾಗಲ್ಲ. ಈಗ ಫಸ್ಟ್ ಅಲ್ಲಿ ಅಗದ್ರಲ್ವಾ, ಅದ್ ಮುಗಿಸ್ಕೊಂಡು ಇಲ್ಲಿ ಬಂದ್ ಅಗಿಬೇಕಾಯ್ತು. ಅದನ್ನ ಬಿಟ್ಬಿಟ್ಟು ಅಲ್ಲಿ ಮುಗಿಸಿಲ್ಲ, ತಿರ್ಗಿ ಅಲ್ಲಿ ಹಾಕೊಂಡು ಹಾಕೊಂಡ್ ಬರ್ತಾರೆ. ಹಿಂಗ್ ಹಾಕೊಂಡ್ ಬಂದಾಗ ಈಗ ಸಮಸ್ಯೆ ಆಗುತ್ತೆ. ಸುಮ್ನೆ ಟ್ರಾಫಿಕ್ ಸಮಸ್ಯೆ, ಬೆಳಗ್ಗೆ ಡ್ಯೂಟಿಗೆ ಬರೋರ್ಗೆಲ್ಲ ಸಮಸ್ಯೆ. ಏನ್ ಮಾಡಕ್ಕಾಗತ್ತೆ ಹೇಳಿ? ಅವ್ರು ಆಡಿದ್ದೆ ಆಟ ಅಲ್ವಾ ಸರ್? ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನೊಂದ್ 2 ವರ್ಷ ತಡ್ಕೋಬೇಕಷ್ಟೇ. ಯಾಕೆ ಇನ್ನೂ 2 ವರ್ಷ ತಡ್ಕೋಬೇಕು ಸರ್? ಈ ಗೌರ್ಮೆಂಟ್ ಹೋಗಂಟ ಸರ್, ಈ ಗೌರ್ಮೆಂಟ್ ಹೋಗಂಟ ಹಂಗೇನೆ. ಅಂದ್ರೆ ಗೌರ್ಮೆಂಟ್ ಹೋಗ್ಬೇಕು ಅಂತೀರಿ? 100% ಹೋಗ್ಲೇಬೇಕು ಸರ್. ಇನ್ನು ಈ ಟ್ರಾಫಿಕ್ ಪೊಲೀಸ್ ಬಗ್ಗೆ ನೀವೇನ್ ಹೇಳ್ಬೋದು ಸರ್? ಯಾಕಂದ್ರೆ ನೋಡಿ, ನಾವು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ದಂಡ ವಸೂಲಿ ಮಾಡೋದು, ಟ್ರಿಬಲ್ ರೈಡ್ ಹೋಗ್ತಾ ಇದ್ರಂತ ದಂಡ ವಸೂಲಿ ಮಾಡ್ತಾರೆ. ಈ ರೀತಿ ಟ್ರಾಫಿಕ್ ಜಾಮ್ ಆದಾಗ ಕೇರೆ ಮಾಡೋದಿಲ್ಲ, ಅವ್ರ ಕಣ್ಣಿಗೆ ಕಾಣಿಸ್ಕೊಳೋದಿಲ್ಲ, ಎಲ್ಲಿರ್ತಾರಂತಾನೆ ಗೊತ್ತಿಲ್ಲ. ಅವ್ರ ಬಗ್ಗೆ ಏನು ಹೊಗಳ್ಬೋದು ಸರ್? ಈಗ ಸರ್ ಈಗ ಮೇಲೆ ಅತಿ ಸರಿ ಇಲ್ಲ ಅಂದ್ಮೇಲೆ ಇದು ಸರಿ ಇರುತ್ತಾ? ಇಲ್ಲ ಅಲ್ವಾ? ಈಗ ಈ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬಂದ್ರೆ ಏನ್ ಮಾಡ್ತಾರೆ? ಈ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಇದು ವೈಟ್ ಟಾಪಿಂಗ್ ಮಾಡ್ತಾ ಇದಾರೆ. ಇದು ಬಂದ್ರು ಏನ್ ಮಾಡಕ್ಕಾಗಲ್ಲ ಸರ್. ಅಲ್ಲ, ಟ್ರಾಫಿಕ್ ಜಾಮ್ ಆಗಿರುತ್ತಲ್ಲ, ಅಟ್ಲೀಸ್ಟ್ ಅದನ್ನ ಕ್ಲಿಯರ್ ಮಾಡಿಸ್ಬೋದಲ್ಲ. ಅದು ಸರ್ ಮಾಡ್ಬೋದು. ಈಗ ಎಲ್ಲ ನೋಡಿ ಟ್ರಾಫಿಕ್ ಸಮಸ್ಯೆ ಆದ್ರೆ ಅವ್ರು ಬರೋದು ಇಲ್ಲ ಸರ್. ಏನ್ ಮಾಡ್ತಾರೆ? ಈಗ ಮೊನ್ನೆ ಒಂದ್ ಬಸ್ ನಿಂತೋಯ್ತಿದೆ, ನೆನ್ನೆ ಬಂದ್ರು ಇಮಿಡಿಯೇಟ್ಲಿ ಪಾಪ ಟ್ರಾಫಿಕ್ ಆಯ್ತು. ಡೀಸೆಲ್ ಕಲ್ಯಾಣ ನಿಂತೋಯ್ತಿಲ್ಲ, ಫುಲ್ ಏಕ ಟ್ರಾಫಿಕ್ ಆಗಿತ್ತು. ಬಂದ್ರು ಪಾಪ, ಬಂದು ಎದು ಮಾಡಿದ್ರು. ಏನೋ ಸರ್ ಟ್ರಾಫಿಕ್ ತುಂಬಾ ಆದ್ರೆ ಬರ್ತಾರೆ, ನಾರ್ಮಲ್ ಆಗಿದ್ರೆ ಬರಲ್ಲ. ಹೌದು. ಒಟ್ಟಾರೆ ಏನ್ ಹೇಳ್ಬೋದು ಸರ್ ಈ ವ್ಯವಸ್ಥೆಗೆ? ಏನ್ ಹೇಳ್ತೀರಾ ಸರ್ ಈ ವ್ಯವಸ್ಥೆಗೆ? ಸರ್ ಫಸ್ಟ್ ನಾವು ಸರಿ ಇಲ್ಲ ಸರ್. ಯಾಕೆ ಸರ್ ಸರಿ ಇಲ್ಲ? ನಾವು ಯೋಚನೆ ಮಾಡಿ ಓಟ್ ಹಾಕ್ಬೇಕು. ಈ ತರ ಗೌರ್ಮೆಂಟ್ ಓಟ್ ಹಾಕ್ಬಿಟ್ರೆ ಇದೇ ಸಮಸ್ಯೆ. ಈಗ ನಮ್ ಸಮಸ್ಯೆ ನಾವೇ ತಗೊಂಡಂಗಿದ್ದು ಅಲ್ವಾ? ಈಗ ಹಂಗೇನೆ ಸರ್, ಈಗ ಫ್ರೀ ಅಂತ ಹಾಕುದ್ರು ಓಟು. ಈಗೆಲ್ಲ ನಮ್ದು ಈಗ ನೋಡಿ, ಈಗೆಲ್ಲ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. ನಮ್ದು ಕಿತ್ತು ಅವ್ರು ಕೊಡ್ತಾರೆ, ಅಷ್ಟೇ ಆಗಿರೋದು, ಇನ್ನೇನಿಲ್ಲ. ಈ ಗೌರ್ಮೆಂಟ್ ಹೋಗೋವರೆಗೂ ನಾವು ಅನ್ಭವಿಸ್ಲೇಬೇಕು. ಓಟ್ ಹಾಕಿದ್ರೆ ಬಡ್ಡಿ ಮಕ್ಳು ಅನ್ಭವಿಸ್ಲೇಬೇಕು. ಏನ್ ಮಾಡಕ್ಕಾಗಲ್ಲ ಸರ್, ಅನ್ಭವಿಸ್ಲೇಬೇಕು. ಓಕೆ ಸರ್, ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬರ್ಬೇಕು ಅನ್ಸುತ್ತೆ ಸರ್? ಸರ್ ನೆಕ್ಸ್ಟ್ ಗೌರ್ಮೆಂಟ್ ಏನಂದ್ರೆ, ಈಗ NDA ಬರ್ತಾ ಇದೆಯಲ್ಲ ಸರ್, ಇವೆರಡು ಬಂದ್ರೆ ಬೆಸ್ಟ್ ಅನ್ಸುತ್ತೆ. JDS ಕುಮಾರಸ್ವಾಮಿ ಬರ್ಬೇಕಂತ ನಮ್ಮ ಆಸೆ ಅಷ್ಟೇ. CM ಕುಮಾರಸ್ವಾಮಿ CM ಆದ್ರೆ ಸ್ವಲ್ಪ ಇವೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಈ ಫ್ರೀ ಅನ್ನೋದು ಫಸ್ಟ್ ಹೋಗ್ಬೇಕು ಸರ್. ಯಾವ್ದೇ ಗೌರ್ಮೆಂಟ್ ಬರ್ಲಿ ಫ್ರೀ ತೆಗಿಬೇಕು. ಫ್ರೀ ಅನ್ನೋ ಕಾನ್ಸೆಪ್ಟೇ ಇಟ್ಕೋಬಾರ್ದು ಸರ್. ಫ್ರೀ ಅಂತ ಹೋದ್ರೆ ಡೆವಲಪ್ಮೆಂಟ್ ಆಗಲ್ಲ ಸರ್. ಫ್ರೀ ಕಾನ್ಸೆಪ್ಟ್ ತೆಗೆದ್ರೆ ಡೆವಲಪ್ ಆಗುತ್ತೆ. ಯಾವ್ದೇ ಗೌರ್ಮೆಂಟ್ ಬರ್ಲಿ ಸರ್, BJP ಬರ್ಲಿ, JDS ಬರ್ಲಿ, ಯಾವ್ದೇ ಬರ್ಲಿ, ಈ ಫ್ರೀ ಅನ್ನೋದನ್ನ ಯಾರಿಗೂ ಕೊಡ್ಬಾರ್ದು ಸರ್. ಯಾಕಂದ್ರೆ ಫ್ರೀ ಸುಮ್ಮನೆ ಕೊಡಲ್ಲ ಸರ್, ನಮ್ಗೆ ಕಿತ್ಕೊಳ್ತಾನೆ ಅವ್ರು ಕೊಡೋದು. ಅದೇ ಮೇನ್ ತೊಂದರೆ ಆಗೋದು. ಎಕನಾಮಿ ಏನಿದೆಯಲ್ಲ ಸರ್, ಎಕನಾಮಿ ಚೆನ್ನಾಗಿದ್ರೆ ಡೆವಲಪ್ ಆಗೋದು. ಎಕನಾಮಿ ಇಲ್ಲ ಅಂದ್ರೆ ಡೆವಲಪ್ ಆಗಲ್ಲ. ಅದೇ ಮೇನ್ ಸರ್. ರೋಡ್ ಎಲ್ಲ ಹಿಂಗ್ ಅಗದ್ ಬಿಟ್ಟಿದಾರಲ್ಲ, ಪಾಪ ಈ ರೋಗಿಗಳು ಬರೋ ಸಮಸ್ಯೆ ಆಗಲ್ವಾ? ಪಾಪ ನೀವು ಡೈಲಿ ನೋಡ್ತಾ ಇರ್ತೀರಲ್ಲ. ನೋಡ್ತಾ ಇರ್ತೀವಿ, ಏನ್ ಮಾಡೋದು? ಏನ್ ಸಮಸ್ಯೆ ಆಗ್ತಾ ಇರುತ್ತಾ? ಆಗ್ತಾ ಇರ್ತದೆ. ಈ ರೋಡ್ ಹಿಂಗ್ ಆಗಿದೆಯಲ್ಲ, ಏನ್ ಸಮಸ್ಯೆ ಏನಾಗ್ಬೋದು ಈ ಬರೋಂತ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ? ಅಲ್ಲಿ ಕಡೆ ಸುತ್ಕೊಂಡು ಕಷ್ಟ ಬಿದ್ದು ಬರ್ತಾರೆ ಸರ್, ಏನ್ ಮಾಡೋದು? ಎಷ್ಟ್ ದಿವಸದಿಂದ ಹಿಂಗೆ ಇದೆ ಇದು? ಇವತ್ತು ಸ್ಟಾರ್ಟ್ ಮಾಡವ್ರೆ. ಅಲ್ಲ, ಇದೆಲ್ಲ ಮುಂದೆ ಎಲ್ಲ ಅಗ್ದಿದ್ರಲ್ಲ, ಇದು ಎಷ್ಟು ದಿವಸದಿಂದ ಹಿಂಗೆ ಇದೆ? ಇದು ಮುಂಚೆ ಆದ್ರೆ ಒಂದು 6 ತಿಂಗಳ ಮೇಲೆ ಆಗೋಯ್ತು. 6 ತಿಂಗಳ ಮೇಲೆ.
ಏನೇನ್ ನೋಡಿಲ್ಲ ನೋಡಿದೆಲ್ಲ ಹಂಗೆ ಐತೆ. ನಿಮಗೆ ಬರ್ತಾರಲ್ಲ ಯಾರು ಕೇಳಲ್ವಾ? ಕೇಳ್ತಾರೆ, ಇದು ಯಾರು ಕೇಳೋರಿಲ್ವಾ ಮಾಡೋರಿಲ್ವಾ, ಹಾ. ಯಾರು ಕೇಳ್ತಾರೆ ನೋಡಿ ಹಿಂಗೈತೆ ಅಂತಾರೆ. ಯಾರ ಎಮರ್ಜೆನ್ಸಿ ಬರ್ಬೇಕಾಗಿರುತ್ತೆ ರೋಗಿಗಳು, ಅವಾಗ ಈ ತರ ಟ್ರಾಫಿಕ್ ಜಾಮ್ ಆಗ್ಬಿಟ್ರೆ ಹೆಂಗ್ ಕತೆ ಅಂತ. ಏನ್ ಮಾಡೋದು, ಸಿಗ್ನಲ್ ಆಂಬುಲೆನ್ಸ್ ಇದ್ ಮಾಡ್ಕೊಂಡು ಸೈರನ್ ಹಾಕೊಂಡ್ ಬರ್ತಾರೆ. ಜಾಗ ಆಂಬುಲೆನ್ಸ್ ಕೊಡ್ತಾರೆ. ಬರುತ್ತಾ ನಿಮ್ ಆಸ್ಪತ್ರೆಗೆ? ಬರ್ತದೆ. ಆಗ ಆಂಬುಲೆನ್ಸ್ ಬಂದಾಗ ಹಿಂಗೆ ಟ್ರಾಫಿಕ್ ಜಾಮ್ ಆಗ್ಬಿಟ್ರೆ ಏನ್ ಕತೆ ಮತ್ತೆ? ಅದಕ್ಕೇನ್ ಮಾಡೋದು ಸರ್, ಏನ್ ಅನ್ಸುತ್ತೆ ನಿಮ್ಗೆ ಇದೆಲ್ಲ ನಮ್ ನೋಡ್ದಾಗ? ಕಷ್ಟ ಅನ್ಸ್ತದೆ, ಏನ್ ಮಾಡೋದು. ಏನ್ ಹೇಳ್ತೀರಾ ಈ ಅಧಿಕಾರಿಗಳಿಗೆ ಈ ತರ ಮಾಡೋರ್ಗೆ? ಏನ್ ಮಾಡ್ಬೇಕು, ಸುಮ್ನೆ ನೀವ್ ಹೇಳ್ಬೇಕು. ನಮ್ದೇನ್ ನಮಗೇನ್ ಅಮಾಯಕರು ನೀವು? ಹ್ಮ್ ಹೇಳಿ, ನೀವು ಓಟ್ ಹಾಕ್ತಿರಲ್ಲ ಜನಗಳಿಗೆ, ಇದು ಎಲ್ಲಿ ಸಾರ್ ಇವಾಗ ಮುಂಚೆ ತರ ಎಲ್ಲ ಸರ್ಕಾರ ಎಲ್ಲ ಒಂದು ಇದಾಗೋಯ್ತು. ಯಾರು ಕೇಳೋರಿಲ್ಲ ಮಾಡೋರಿಲ್ಲ, ಏನ್ ಮಾಡೋದು. ಒಟ್ನಲ್ಲಿ ರೋಗಿಗಳಿಗೆ ತೊಂದ್ರೆ ಆಗುತ್ತಾ? ತೊಂದ್ರೆ ಆಗ್ತದೆ, ಅದೇ ಈ ರೋಡ್ ನಿಂದ ಎಲ್ಲ ತೊಂದ್ರೆನೆ. ಇಲ್ಲಿ ಏನ್ ತೊಂದ್ರೆ ಸಮಸ್ಯೆ ಏನಾಗ್ತಾ ಇದೆ? ರೋಡ್ ಹಿಂಗ್ ಅಗ್ದು ಬಿಟ್ಟಿದಾರಲ್ಲ, ಇಲ್ಲಿ ಬರುವಂತ ಜನಗಳಿಗೆ ಎಷ್ಟು ಸಮಸ್ಯೆ ಇದೆ ಹೇಳಿ ಸರ್. ಅಲ್ರಿ, ನೀವು ವೋಟರ್ ಅಲ್ವಾ? ನೀವು ಪ್ರಜೆ ತಾನೆ, ಈ ದೇಶದ ಪ್ರಜೆ ತಾನೆ. ಯಾಕ್ರಿ ಭಯ ಪಡ್ತೀರಾ? ನಿಮ್ಗೇನ್ ಪೊಲೀಸ್ ಬಂದು ಅರೆಸ್ಟ್ ಮಾಡ್ತಾರ, ಇಲ್ಲ ನೋಟಿಸ್ ಕೊಡ್ತಾರ? ನಿಮ್ಗೆ ಮಾತಾಡೋಂತ ಸಂವಿಧಾನ ಅಧಿಕಾರ ಕೊಟ್ಟಿದ್ದಾರೆ ಕಣ್ರಿ, ಮಾತನಾಡ್ರಿ. ನೀವು ಧ್ವನಿ ಎತ್ತಿದ್ರೆ ಹೆಂಗೆ? ಯಾರು ನಿಮ್ಮನ್ನ ಬೆದರಿಸ್ತಾರ ಯಾರನ್ನ ಮಾತಾಡಿದ್ರೆ? ಇದು ವೀಕ್ಷಕರೇ, ಇದು ನಮ್ಮ ದೇಶದ ನೈಜ ಪರಿಸ್ಥಿತಿ. ಎಲ್ಲಿ ಮಾತನಾಡಿದ್ರೆ ಯಾರು ಬೆದರಿಕೆ ಹಾಕ್ಬಿಡ್ತಾರೋ, ಪೊಲೀಸರು ಏನಾದ್ರು ಬಂದು ಧಮಕಿ ಹಾಕ್ಬಿಡ್ತಾರ, ನೋಟಿಸ್ ಕೊಟ್ಬಿಡ್ತಾರ, BBMP ಅವ್ರು ನಮ್ಮ ಅಂಗಡಿಗೆ ಏನಾದ್ರು ತೊಂದರೆ ಮಾಡ್ಬಿಡ್ತಾರ. ಈ ರೀತಿ ಭಯ ಜನರಲ್ಲಿ ಇವತ್ತು ನಿಜಕ್ಕೂ ಈ ಒಂದು ಸರ್ಕಾರದಲ್ಲಿ ಜನರಲ್ಲಿ ಭಯ ಭೀತಿ ಕಾಡ್ತಾ ಇರುವಂತದ್ದು. ಯಾವ ಬಗ್ಗೆ ಕೂಡ ನರಸತ್ತ ನಾಮರ್ದರ ರೀತಿ ಜನಗಳು ಎಷ್ಟೋ ಜನ ನೋಡಿ ಯಾವ ಬಗ್ಗೆ ಕೂಡ ಧ್ವನಿ ಎತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ದುಸ್ಥಿತಿನಲ್ಲಿ ನಾವು ಇರುವಂತದ್ದು. ಇಂತಹದರ ಮಧ್ಯೆ ಮಾಧ್ಯಮ ಧ್ವನಿ ಎತ್ತೋದಕ್ಕೆ, ಕಿವಿ ಹಿಂಡು ಪ್ರಶ್ನೆ ಕೇಳೋದಕ್ಕೆ ನಾವಿದ್ದೀವಿ. ಬನ್ನಿ, ಈ ನೈಜ ಈ ಗ್ರೌಂಡ್ ರಿಪೋರ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ಅಧ್ವಾನ ಎದ್ದು ಕೂತಿದೆ ಈ ರಸ್ತೆ ಅಂದ್ರೆ. ನಿಜಕ್ಕೂ ಅಧಿಕಾರಿಗಳಿಗೆ, ನಮ್ಮನ್ನ ಆಳುವಂತ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ಅವರ ಮನೆ ಮುಂದೆ ಇದೇ ರೀತಿ ಅವರ ರಸ್ತೆಗಳನ್ನ, ಅವರು ಓಡಾಡುವಂತ ರಸ್ತೆಯನ್ನ, ಅವರ ಮನೆ ಮುಂದೆ ಇರುವಂತ ರಸ್ತೆಯನ್ನ ಇದೇ ರೀತಿ ಅಗೆದು ಬಿಟ್ರೆ ಅವ್ರ ಕತೆ ಏನಾಗ್ಬೇಡ. ಇಲ್ಲಿ ಆಟೋದವ್ರು ಕೂಡ ಇದ್ದಾರೆ, ಕೇಳೋಣ. ಅಣ್ಣ, ಈ ರೀತಿ ರೋಡ್ ಅಗದು ಬಿಟ್ಬಿಟ್ರೆ ನಿಮ್ ಸ್ಥಿತಿ ಏನಾಗುತ್ತಣ್ಣ? ಹೆಂಗಿದೆ ನೀವು ಆಟೋ ಓಡಿಸ? ಸರ್, ನಮ್ಗಂತೂ ಸಾಯಂಕಾಲದೊಳಗಡೆ ಸಳಿ ಜ್ವರ ಬಂದ್ಬಿಡ್ತವೆ. ಸೊಂಟ ಕಾಲು ಕೈಯೆಲ್ಲ ನೋವು ಬಂದ್ಬಿಡ್ತವೆ. ಇದೊಂದೇ ಅಲ್ಲ, ಎಲ್ಲ ಇಡೀ ಬೆಂಗಳೂರೇ ಗುಂಡಿ ಕೆಡಬಿಟ್ಟು. ಇದು ಒಂದೇ ರೋಡ್ ಅಲ್ಲ, ಎಲ್ಲ ನಿಂಗೆ ಅಂತೀರಿ. ಓಡಿಸೋದೇ ಬೇಡ ಅನ್ಸ್ಬಿಟ್ಟೆ, ಅಷ್ಟೊಂದು ಮೈ ನೋಕ್ಕ. ಏನಂತೀರಣ್ಣ ಈ ಸರ್ಕಾರಕ್ಕೆ? ಏನಂತೀರಾ? ಈ ಸರ್ಕಾರ ಎಷ್ಟೊತ್ತು ಹೋಯ್ತದ ಅನ್ನಿಸ್ಬಿಟ್ಟದೆ ನಮ್ಗೆ. ಹಾ, ಕಿತ್ತಾಟ ಇದ್ರಲ್ಲಿ ನಂದು ನಾನ್ CM ಅನ್ಕೊಂಡು ಯಾವ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಬರೀ ಎಲ್ಲಾನು ರೇಟ್ ಜಾಸ್ತಿ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು ಬೇರೆ ಸ್ಟೇಟ್ಗಳು ಎಲೆಕ್ಷನ್ಗೆ ದುಡ್ಡು ತಗೊಂಡು ಹೋಗ್ತಾರ ಅಷ್ಟೇ. ನಾವೆಲ್ಲ ಫ್ರೀ ಕೊಟ್ಟಿದೀವಲ್ರಿ ಅಂತ. ಯಾರಿಗ್ರಿ ಬೇಕು ಫ್ರೀ ಕೊಟ್ಟೆ? ಮತ್ತೆ ಈಗ 50 ಪೈಸಾ ಕೊಡ್ತಾ ಇದಾರೆ ಅಂಗನವಾಡಿ ಮಕ್ಕಳಿಗೆ ತರಕಾರಿ ತಗೊಳಕ್ಕೆ. 50 ಪೈಸಾ ಯಾವ್ದು ಬರ್ತದೆ ತರಕಾರಿ ಇವತ್ತು? ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಇದ್ ಮಾಡ್ತಾ ಇದ್ರು ಸ್ಕ್ಯಾನಿಂಗು, ಎಕ್ಸ್ಟರ್ನ. ಅದು 140 ಕೋಟಿ ಕೊಡ್ಬೇಕು, ಅವ್ರು ಸ್ಕ್ಯಾನಿಂಗ್ ನಿಲ್ಸ್ಬಿಟ್ರು. ಪಾಪ ಬಡವ್ರ ಬಗ್ರಿಗೆ ಯಾವ್ದಿಲ್ಲ. ಹೊಲ್ಸು ಸರ್ಕಾರ ಅಂದ್ರೆ ಹೊಲ್ಸು ಸರ್ಕಾರ ಇದು. ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬರ್ಬೇಕು ಅನ್ಸುತ್ತೆ? ಮೋದಿ ಸರ್ಕಾರ BJP ಬಂದ್ರೇನೆ ದೇಶ ಉದ್ಧಾರ ಆಗೋದು, ರಾಜ್ಯ ಉದ್ಧಾರ ಆಗೋದು. ರಾಜ್ಯದಲ್ಲಿ ಯಾರು ಬರ್ಬೇಕು ಅನ್ಸುತ್ತಣ್ಣ? ರಾಜ್ಯದಲ್ಲಿ ಇದು ಮೈತ್ರಿ ಸರ್ NDA ಇದೆ. ಕುಮಾರಸ್ವಾಮಿ CM ಆಗ್ಬೇಕು ನಮ್ಗಷ್ಟೇ. ಕುಮಾರಸ್ವಾಮಿ CM ಆಗ್ಬೇಕು. ಯಾಕಣ್ಣ ಹಂಗಂದ್ಬಿಟ್ರ? ಕುಮಾರಸ್ವಾಮಿ CM ಇದು BJP ನಲ್ಲಿ ಅಂತ ಎಮಿನೆಂಟ್ ಲೀಡರ್ ಇಲ್ಲ. ಕುಮಾರಸ್ವಾಮಿ CM ಆದ್ರೆ ರಾಜ್ಯ ಉದ್ಧಾರ ಆಗೋದು. ಹಂಗಂತೀರಾ? ಸೂಪರ್, ಥ್ಯಾಂಕ್ ಯು. ನೋಡಿ, ಇಲ್ಲೊಬ್ರು ಹೇಳಿದ್ರು ಆಟೋ ಡ್ರೈವರ್, ಬೆಂಗಳೂರು ಇದೊಂದೇ ಕತೆ ಅಲ್ಲ ಬಿಡ್ರಿ, ಇಡೀ ಬೆಂಗಳೂರೇ ಹಿಂಗೆ ಹಳ್ಳ ಬಿದ್ದು ರೋಡ್ನೆಲ್ಲ ಎಕ್ಕುಟ್ಟಿಸಿ ಹಾಳು ಮಾಡಿ ಇಟ್ಟವ್ರೆ. ಈ ಸರ್ಕಾರ ಹೋಗ್ಬಿಟ್ರೆ ಸಾಕು, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಬರಬೇಕು, BJP ಬರಬೇಕು, ಮೋದಿ ಬಂದ್ರೆ ಈ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ನಾವ್ ಹೇಳ್ತಾ ಇರೋದಲ್ಲ, ಈ ರಾಜ್ಯದ ಈ ಮತದಾರ ಹೇಳ್ತಾ ಇರುವಂತದ್ದು. ಇದು ನಮ್ಮ ದೇಶದ, ನಮ್ಮ ರಾಜ್ಯದ ವ್ಯವಸ್ಥೆ. ಕೆಲವ್ರು ಮಾತಾಡೋದಕ್ಕೆ ಹೆದರ್ಕೊಳ್ತಾರೆ. ನೋಡಿ, ಅಲ್ಲಿ ಶಾಲೆ ಮಕ್ಕಳ ವ್ಯಾನ್ ಹೋಗ್ತಾ ಇದೆ ನೋಡಿ, ಆ ವ್ಯಾನ್ ಅವ್ರನ್ನು ಮಾತಾಡ್ಸೋಣ ಬನ್ನಿ. ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ರೋಡ್ ಹಿಂಗ್ ಅಧ್ವಾನ ಮಾಡಿ ಇಟ್ಬಿಟ್ರೆ ಏನ್ ಮಾಡುದು? ಏನ್ ಅನ್ಸುತ್ತೆ ಸರ್ ಈ ಸರ್ಕಾರ? ಒಂದೇ ಸರ್ಕಾರನೇ ಸರಿಗಿಲ್ಲ ಸರ್, ಇದು ಕಾಂಗ್ರೆಸ್ ಸರ್ಕಾರ. ಸುಮ್ನೆ ಒಂದ್ ಸ್ವಲ್ಪ ಮಾಡ್ಬೇಕು, ಬಿಡ್ಬೇಕು. ಒಂದ್ ಕಡೆ ಮಾಡ್ಕೊಂಡ್ ಬರ್ತಿದ್ರೆ ಅಲ್ಲಿಂದ ಇಲ್ಲಿ ಸುಬ್ರಹ್ಮಣ್ಯ ನಗರದಿಂದ ಬರ್ತಾ ಇದ್ದೀನಿ. ಸೊ ಓಡಾಡೇ ಬರ್ಬೇಕು. ಒಳ್ಳೆ
ಚಕ್ರವ್ಯೂಹ ತರ ಕೆತ್ತಿಟ್ಬಿಟ್ಟಿದ್ದಾರೆ. ಯಾವ ಎತ್ತಿ- ರೋಡ್ಗೂ ನೋಡಿ ಹೆಂಗೆ ಒಂದ್ ಕಿಲೋಮೀಟರ್ ಒಂದ್ ಅಡಿ ಮೇಲೆ ಐತೆ ಎತ್ಬಿಟ್ಟ ಹೆಂಗ್ ಹೋಗೋದು ಹೇಳಿ ಈಗ ಒಂದ್ ವೇಳೆ ಹೋದ್ರೆ ಏನ್ ಹೆಚ್ಚು ಕಡಿಮೆ ಆದ್ರೆ ಹುಡುಗರ ಜವಾಬ್ದಾರಿ. ಶಾಲೆ ಮಕ್ಕಳು ಹಾ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಈ ಗೌರ್ಮೆಂಟ್ ಏನಂತೀವಿ ಸರ್? ಕಚಡ ಗೌರ್ಮೆಂಟ್ ನಿಜಾನೇ. ಹಾ ಏನ್ ಈ ತರನ ಎಲ್ಲಾರ್ಗು ಅಧ್ವಾನ ಮಾಡ್ಕೊಂಡಿರೋದು ಸರಿಗೆ ಇಲ್ಲ ಇದು. ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬರ್ಬೇಕನ್ಸುತ್ತಾ? ಯಾವ ಗೌರ್ಮೆಂಟ್ ಬಂದ್ರೆ ಇದೆ ಬಾಳೆ ಸರ್, ಅದು ಇದು ಅಂತ ಏನಿಲ್ಲ. ಅದ್ರಲ್ಲಿ ಸರ್ಕಾರ ವರ್ಸ್ಟ್ ಅಂದ್ರೆ ಇದೇನೆ, ಇದು ಎಲ್ಲ ಅಧ್ವಾನ ಮಾಡ್ಬಿಟ್ಟವ್ರೆ. ಈಗ ನಾವು ಫ್ರೀ ಭಾಗ್ಯ ಉಚಿತ ಅಯ್ಯ ಕಚ್ಚಡ ಉಗಿಬೇಕು, ಯಾಕೆ ಉಗಿಬೇಕು ಅವ್ರಿಗೆ? ಕಚ್ಚಡ ಯಾವ ನನ್ ಮಗ ಕೊಡೋಂತ ಹೇಳಿದ್ಯ ಕೊಡೋಂತ ಹೇಳಿದ್ದು? ಆ ಏನು ಕೊಡ್ಬೇಕು? ಕರೆಂಟ್ ಬಿಲ್ ಏನ್ ಕಡಿಮೆ ಮಾಡ್ಬೇಕು? ಆ ಬಸ್ ಏನಕ್ ಬಿಡ್ಬೇಕು? ಬರೀ ಹೆಂಗಸಕ್ ಬಿಟ್ಟವ್ರೆ. ಫ್ರೀ ಬಸ್ ಕೊಡ್ತೀವಿ. ಏನ್ ಅಕ್ಕಿ ಕೊಡ್ತಾರಂತೆ? ಒಟ್ಟಾರೆ ಏನ್ ಹೇಳ್ತೀರಾ ಸರ್? ಈ ಸರ್ಕಾರ ಸರಿಗಿಲ್ಲ ಸರ್, ಸರ್ಕಾರ ಚೇಂಜ್ ಆಗ್ಬೇಕು. ಚೇಂಜ್ ಆಗ್ಬೇಕು. ನೋಡಿ ಆ ವ್ಯವಸ್ಥೆ ನೋಡಿ ಹೆಂಗಿದೆ, ಬಹಳ ನಿಜಕ್ಕೂ ಅಧ್ವಾನ ಇದ್ದೋಗಿರುವಂತದ್ದು. ಟೂ ವೀಲರ್ಗಳು ಅವ್ರದ್ದಾಗಿರ್ಬೋದು, ಅಥವಾ ನೋಡಿ ಅಲ್ಲಿ ಪ್ಯಾನ್ ಮಾಡಿ ನೋಡಿ ನೋಡಿ ಅವ್ರ ಸ್ಥಿತಿ ನೋಡಿ. ಆ ಮಕ್ಳನ್ನ ಕರ್ಕೊಂಡ್ ಬರ್ತಾ ಇದಾರೆ, ಎಂತಹ ದುಸ್ಥಿತಿ ನೋಡಿ. ಇದು ನೈಜ ಘಟನೆ ನೋಡಿ. ಟೈಮು ಸಂಜೆ ಇವಾಗ 4 ಗಂಟೆ ಆಗ್ತಾ ಇದೆ. ನಾನು ಪ್ಯಾನ್ ಮಾಡಿ ಸುಮ್ನೆ 4 ಗಂಟೆ ಆಗ್ತಾ ಇದೆ. ಅಟ್ಲೀಸ್ಟ್ ಇಲ್ಲಿ ನಿಯಂತ್ರಣ ಮಾಡೋಕೆ ಒಬ್ಬ ಟ್ರಾಫಿಕ್ ಪೊಲೀಸು, ಒಬ್ಬರಾದ್ರೂ ಟ್ರಾಫಿಕ್ ಪೊಲೀಸು ಆ ಗಲ್ಲಿಗಳಲ್ಲಿ ನಿಂತ್ಕೊಂಡು ನೀವು ಹೆಲ್ಮೆಟ್ ಹಾಕಿಲ್ಲ, ನೀವು ತ್ರಿಬಲ್ ರೈಡಿಂಗ್ ಹೋಗ್ತಾ ಇದೀರಿ ಅಂತೇಳಿ ಆ ಫೈನ್ಗಳು ಹಾಕ್ತಿರಲ್ಲ, ನಿಮ್ಗೆ ಇವಾಗ ಹಾಕ್ಬೇಕು ಫೈನು. ನಿಜವಾಗ್ಲು ಯಾರನ್ನ ಗುದ್ಕೊಂಡು ಸತ್ರಿ ಯಾರು ಇಲ್ಲ, ರೋಡ್ ಬಂದ್ ಮಾಡ್ಬಿಡ್ರಿ ಹಾಳಾಗೋಗ್ಲಿ ಅಂತ. ಇದು ರಿಪೇರಿ ಆಗೋವರೆಗೂ ಫುಲ್ ಬಂದ್ ಮಾಡ್ಬಿಡ್ರಿ. ಹೆಂಗೆ ಮಾಡಿದ್ದಾರೆ ಕಾಮಗಾರಿ ರಾಜಾಜಿನಗರ ಕ್ಷೇತ್ರದಲ್ಲಿ ಅಂದ್ರೆ, ನೀವು ಯಾವ್ದನ್ನ ಗಲ್ಲಿ ರೋಡಿಗೆ ಹೋದ್ರು ಕೂಡ ಅಲ್ಲೂ ಕೂಡ ರೋಡ್ ಕೆತ್ತಿಟ್ಟಿರ್ತಾರೆ. ಈ ಚಕ್ರವ್ಯೂಹ ಇದೆಲ್ಲ ಹೆಂಗ್ ನುಗ್ಗಿದ್ರು ಕೂಡ ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಯಾವ ರೋಡ್ ನೋಡಿದ್ರು ಕೂಡ ಇದೇ ದುಸ್ಥಿತಿ ನೋಡಿ. ಆ ಬೈಕ್ ಸವಾರ ನೋಡಿ ಹೆಂಗ್ ಹೋಗ್ಬೇಕು ನೋಡಿ, ಬಹಳ ಕಷ್ಟ ಇದೆ. ಇದು ಇರ್ತಕ್ಕಂಥ ಸ್ಥಿತಿ. ಇಲ್ಲಿಗೆ ಯಾರು ಈ ಇಂಜಿನಿಯರ್, ಯಾರು ಜೊತೆಲಿ ಈ ಕಾಮಗಾರಿ ಯಾರು ಟೆಂಡರ್ ಯಾರಿಗಾಗಿದೆ, ಈ ಟೆಂಡರ್ ಅವಧಿ ಏನು, ಎಷ್ಟು ಅವಧಿ ಒಳಗಡೆ ಪೂರ್ಣಗೊಳಿಸ್ತಾರೆ, ಇಲ್ಲ ಹಿಂಗೆ ವಿಳಂಬ ಮಾಡ್ಕೊಂಡು ಹೋಗ್ಬಿಡ್ತಾರ, ಅಥವಾ ನಿಮ್ಮ ಮನೆಗಳ ಮುಂದೆ ನೀವು ಓಡಾಡುವಂತ ರಸ್ತೆ ಅಥವಾ ನಿಮ್ಮ ಹೆಂಡತಿ ಮಕ್ಳು ಓಡಾಡುವಂತ ರಸ್ತೆಯನ್ನು ಹಿಂಗೆ ಮಾಡಿ ಇಟ್ಬಿಟ್ರೆ ನೀವು ಸುಮ್ನೆ ಇದ್ ಬಿಡ್ತೀರಾ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನೀವು ಆಡಿದ್ದೆ ಆಟ. ಇವ್ರಿಗೆಲ್ಲ ಯಾರು ಹೇಳೋರು ಕೇಳೋರು ಇರಲ್ವಾ ನೋಡಿ, ಯಾವ್ದೇ ಒಂದು ಕಾಮಗಾರಿ ಇರ್ಲಿ, ಅವಧಿ ಇರಲ್ವಾ ಸರ್ ಇದಕ್ಕೆ? ಹೌದು, ಯಾವ್ದೇ ಒಂದು ಕಾಮಗಾರಿ ಇರ್ಲಿ, ಅದು ಕ್ಲೀನ್ ಡೀಟೇಲ್ಸ್ ಹಾಕ್ಬೇಕು. ಈ ದಿನ ಈ ರೋಡ್ ನೀವು ಬಂದ್ ಮಾಡ್ತಾ ಇದೀವಿ, ಈ ರೋಡಲ್ಲಿ ನಾವು ವಾಹನ ಸಂಚಾರ ನಿರ್ಬಂಧ ಮಾಡ್ತಾ ಇದೀವಿ ಅಂತ. ಆದ್ರೆ ಯಾವುದೂ ಇಲ್ಲ ನೋಡಿ. ನೀವು ಯಾವುದೇ ಒಂದು ಇದು ಪ್ರಮುಖವಾದಂತ ನೀವು ಎಲ್ಲೂ ಬರಕ್ಕಾಗಲ್ಲ. ರಾಜಾಜಿನಗರದಿಂದ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇಂದ ನೀವು ಬರ್ತೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ರೋಡ್ ಪ್ರಮುಖವಾಗಿರುತ್ತೆ, ಮತ್ತು ಆ ಕಡೆ ಬ್ರಿಸ್ಟೋನ್ ಕಡೆ ಬರ್ತಾ ಇರುತ್ತೆ. ಆದ್ರೆ ನೋಡಿದ್ರೆ ಈ ಸಮಸ್ಯೆಗಳು ನೋಡಿ, ಇವಾಗ ರಸ್ತೆಗಳು ಹೆಂಗೋ ನೀವು ಕ್ಷಣಕ್ಕೂ ಒಂದೊಂದು ನಿಮಿಷನೂ ಅವ್ರಿಗೆ ತುಂಬಾ ಒಂದು ಕಾತರ ಇರುತ್ತೆ. ಅವ್ರು ಎಲ್ಲೋ ಹೋಗ್ಬೇಕಾಗತ್ತೆ, ಎಲ್ಲೋ ಬರ್ಬೇಕಾಗತ್ತೆ. ಈ ಕಾಮಗಾರಿ ಮಾಡ್ತಾರಲ್ಲ ಇಂಜಿನಿಯರ್ ಆಗಿರ್ಬೋದು ಅಥವಾ ಏನು ಟೆಂಡರ್ ಯಾರಿಗಾಗಿರುತ್ತೆ, ಅವ್ರು ಎಲ್ಲಿ ಸಿಗ್ತಾರೆ ನಿಮ್ಗೆ? ಇಷ್ಟು ಲಕ್ಷಕ್ಕೆ ನೀವು ಯಾರು ಸಿಗ್ತಾರೆ ಸರ್? ನೀವು ಅದ್ ಬೇಡ, ನೀವು ಟೆಂಡರ್ ಯಾರಿಗಾನ ಆಗ್ಲಿ ಯಾರಿಗಾದ್ರೂ ಬರ್ಲಿ, ಆದ್ರೆ ಜನಸಾಮಾನ್ಯರು ಪಡ್ತಾರ ಹಿಂಸೆ. ಯಾರು ಈ ತರ ಸಮಸ್ಯೆ ಆಗ್ತಾ ಇದೆ, ಇನ್ನೆಷ್ಟು ದಿನ ಇರುತ್ತೆ ಅಂತ ಹೇಳ್ಕೊಳ್ಳೋರು ಯಾರಿದ್ದಾರೆ? ಯಾರು ಕೇಳ್ತಾರ ಅವ್ರನ್ನ? ಕೇಳಕ್ ಯಾರಿದ್ದಾರೆ? ನೀವ್ ಯಾರನ್ನ ಕೇಳಿದ್ರು ನೀವು ಮಾತಾಡ್ತಾರೆ ನೋಡಿ, ಬೈಕೊಂಡ್ ಹೋಗ್ತಾರ ಅಷ್ಟೇ. ನೀವು ಯಾರು ಏನ್ ಮಾತಾಡಕ್ ಆಗಲ್ಲ ನೋಡಿ. ನೀವು ಈ ರಸ್ತೆಯನ್ನು ಬಿಟ್ರೆ ನೀವು ಈ ರಸ್ತೆ ನೋಡಿ, ನೀವು ಕಾಮಗಾರಿ ಮಾಡ್ತಾ ಇದ್ದೀರಾ, ಆಯ್ತು. ಈ ಕಡೆ ರೋಡ್ ಇದು ಮಾಡಿ ಮಧ್ಯ ರೋಡಿಗೆ ಬಿಟ್ಟಿದ್ರೆ ನೀವು ಆ ರಾಜ್ಕಂ ಬೇರೆ ನೀವು ಸುಜಾತ ರೋಡ್ಗೆ ವಾಟಾಳ್ ನಗರ ರೋಡ್ಗೆ ಹೋಗ್ಬಹುದಾಗಿತ್ತು. ಆದ್ರೆ ಇವಾಗ ಹಿಂಗ್ ಮಾಡಿದಾಗ ಏನಾಗುತ್ತೆ, ವಾಹನಗಳು ಕೆಲವೊಂದು ನೋಡಿ ಆಕ್ಸಿಲ್ ಕಟ್ ಆದ್ರೆ ವಾಹನಗಳಲ್ಲಿ ನಿಂತ್ಕೊಂಡ್ರೆ ಖಂಡಿತವಾಗ್ಲು ನೋಡಿ. ಎಲ್ಲ ಇಲ್ಲಿ ಶಾಲೆಗಳಿದೆ, ಇಲ್ಲೂ ಶಾಲೆ ಇದೆ, ಮತ್ತು ಇಲ್ಲೂ ಬ್ಯಾಂಕ್ಸ್ಗಳಿದೆ, ತುಂಬಾ ಬ್ಯಾಂಕ್ಗಳಿದೆ, ಹಣಕಾಸು ಎಲ್ಲ ತುಂಬಾ ಸುಮಾರು ಜನ ಉದ್ಯಮಿಗಳು ಇಲ್ಲಿ ಓಡಾಡ್ತಾ ಇರ್ತಾರೆ. ಇದು ಪ್ರಮುಖವಾಗಿ ಅಂತ ಬರ್ತಕ್ಕಂಥ ತುಮಕೂರು ರೋಡಿಂದ ಬರ್ತಕ್ಕಂಥ ನೇರವಾಗಿ ಮೆಜೆಸ್ಟಿಕ್ ಹೋಗೋದು, ಕೆಂಪೇಗೌಡ ಬಸ್ ನಿಲ್ದಾಣ ಕಡೆ ಹೋಗುವಂತದ್ದು, MG ರೋಡ್ ಕಡೆ ಹೋಗುವಂತದ್ದು ಕೂಡ ಪ್ರಮುಖವಾಗಿ ಇಲ್ಲೇ ಬರ್ಬೇಕಾಗತ್ತೆ. ಯಾವ್ದೇ ನೀವು ಊರಿಂದ ಆ ಕಡೆಯಿಂದ ಬರ್ಬೇಕಾದ್ರೆ ನೀವ್ ಬದಲಿ ಮಾರ್ಗ ಮಾಡ್ಕೊಂತೀವಿ ಅಂತಂದ್ರು ಕೂಡ ನೀವು ಮಲ್ಲೇಶ್ವರಂ ಕಡೆ ಬಂದು ನೀವು ಆ ರಸ್ತೆಯಲ್ಲಿ ಬಂದು ಯಶವಂತಪುರ ತಲುಪಬಹುದು. ಆದ್ರೆ ಆ ಕಡೆನೂ ಕೂಡ ತುಂಬಾ ಸಮಸ್ಯೆ, ಟ್ರಾಫಿಕ್ ಜಾಮ್ ಆಗ್ತದೆ. ನೀವು ಮಂತ್ರಿ ಮಾಲ್ ಸರ್ಕಲ್ ನೋಡ್ಬೋದು, ರಾಜೀವ್ ಗಾಂಧಿ ಸರ್ಕಲ್ ನೋಡ್ಬೋದು. ರಾಜೀವ್ ಗಾಂಧಿ ಸರ್ಕಲ್ ಇಂದ ನೀವು ಮಲ್ಲೇಶ್ವರಂ ಕಡೆಯಿಂದ ಬಂದು ತುಮಕೂರು ರೋಡ್ ಜಾಯಿನ್ ಮಾಡ್ತೀವಿ ಅಂತಂದ್ರು ಕೂಡ ಆಗಲ್ಲ. ನೀವು ವೆಸ್ಟ್ ಆಫ್ ಕಾರ್ಡ್ ರೋಡ್ ಇಂದ ಹೋಗ್ತೀವಿ ಅಂತೀರ, ವೆಸ್ಟ್ ಆಫ್ ಕಾರ್ಡ್ ರೋಡ್ ಏನಾಗ್ತಾ ಇದೆ ಅಂತಂದ್ರೆ ಆ ಕಡೆ ಸಮಸ್ಯೆ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ.
ಮಾಗಡಿ ರೋಡ್ ಕಡೆ ಹೋಗುವಂತ ಏನ್ ವಾಹನಗಳಿದೆ ಅದು ಕೂಡ ಈ ಕಡೆ ಇವಾಗ ನೀವು ಎರಡು ಕಂಜೆಸ್ಟೆಡ್ ಆಗ್ತಾ ಇದೆ. ಒಂದು ಬಾಟಲ್ ನೆಕ್ ಅಂತ ಬರುತ್ತೆ, ಅಲ್ಲಿ ಏನಾಗುತ್ತೆ ತುಂಬಾ ಸಮಸ್ಯೆಗಳಾಗ್ತವೆ. ಎಲ್ಲಾ ವಾಹನಗಳು ಒಂದೇ ಕಡೆ ಹೋಗಿ ಒಂದು ಸಮಸ್ಯೆಗಳು ಅಂದ್ರೆ ಸಂಚಾರಿ ಸಿಕ್ಕುಗಳು ಉಂಟಾಗ್ತಾ ಇರುತ್ತೆ. ನೀವು ಒಂದು ಕ್ಷಣವೂ ಕೂಡ ಒಂದು ನಿಗದಿತ ಸಮಯಕ್ಕೆ ಹೋಗ್ಬೇಕಾಗತ್ತೆ, ಅರ್ಜೆಂಟ್ ಇರ್ತಾರೆ, ಎಲ್ಲೋ ಸುಮಾರು ಜನ ಇರ್ತಾರೆ, ಕೆಲವರು ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ, ಶಾಲೆಗೆ ಹೋಗ್ತಾರೆ, ಕಚೇರಿಗೆ ಹೋಗ್ತಾರೆ. ಇವಾಗ ನೀವು ಇಷ್ಟು ಜನ ಇಲ್ಲಿ ಬರ್ತಿರಲ್ಲ, ನೀವೆಲ್ಲ ಈ ಕೇಂದ್ರಗಳಿಗೆ ವ್ಯಾಪಾರ ಆಗತ್ತಾ? ಇಲ್ಲಿ ಗ್ರಾಹಕರು ಬರಲ್ಲ, ವ್ಯಾಪಾರಗಳು ಮಾಡೋ ಅಂಗಡಿ ಬಂದಾಗತ್ತೆ. ನೀವು ಒಂದಿನ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ, ನೀವು ಸರ್ಕಾರಿ ನೀವು BBMP ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಬಂದು ಹರಾಜ್ ಹಾಕ್ತಾರೆ. ಅದಕ್ಕೆ ಯಾವ ಕಾರಣ ಕಟ್ತೀರಾ? 3 ತಿಂಗಳು ಇವಾಗ ಕಾಮಗಾರಿ ನಡೆಯುತ್ತೆ. 3 ತಿಂಗಳು ಕಾಮಗಾರಿ ನಡೆದ್ರೆ 6 ತಿಂಗಳು ಟ್ಯಾಕ್ಸ್ ಕಟ್ಟಬಾರ್ದು, ನಿಮ್ಗೆ ಎಲ್ಲ ಫ್ರೀ ಅಂತ ಕೊಡಕ್ಕಾಗತ್ತಾ? ಮಾಡಕ್ಕಾಗತ್ತಾ? ನಿಮ್ಗೆ ಆ ತಾಕತ್ತಿದೆಯಾ ಮಾಡಕ್? ಜನಸಾಮಾನ್ಯರಿಗೋಸ್ಕರ ನೀವು ಇದು ಸರ್ಕಾರ ಅಂತ ಹೇಳ್ತೀವಿ, ಜನಸಾಮಾನ್ಯರಿಗೋಸ್ಕರ ನಮ್ಮ ಗ್ರೇಟರ್ ಬೆಂಗಳೂರು ಇರುತ್ತಾ? ಅಧಿಕಾರಿಗಳು ಇದು ಉತ್ತರ ಕೊಡ್ಬೇಕಾಗತ್ತೆ. ನೀವು ಎಲ್ಲೋ ಒಂದು ಕಡೆ ಬೇರೆ ಕಡೆ ಯಾವ್ದೋ ಕೇಂದ್ರಗಳಲ್ಲಿ ಮಾಡ್ಕೊಂಡು ಹೋದ್ರೆ, ಒಂದು ಮೇನ್ ರೋಡ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಏನು ಸಮಸ್ಯೆಗಳೆಲ್ಲ, ಅಕ್ಕಪಕ್ಕ ಯಾಕೆ ಇದಿರಲ್ಲ. ಆದ್ರೆ ಪ್ರಮುಖವಾಗಿ ರಾಜಾಜಿನಗರ ಪ್ರದೇಶಗಳ ಬಂದ್ರೆ ಪ್ರಮುಖವಾಗಿ ವಾಣಿಜ್ಯ ಕೇಂದ್ರಗಳು ಇಲ್ಲಿ ಬರುತ್ತವೆ. ಸರಿಸುಮಾರು ಚಿಕ್ಕ ಅಂಗಡಿಗಳು ಎಲ್ಲ ಇದೆ, ತುಂಬಾ ಎಲ್ಲ ಕಿರಣಿ ಅಂಗಡಿಗಳು, ಶೋರೂಮ್ಗಳು ಇದೆ, ತುಂಬಾ ಶೋರೂಮ್ಗಳು ಇದೆ, ವಾಹನಗಳ ಶೋರೂಮ್ಗಳಿದೆ, ಬ್ಯಾಂಕ್ಗಳಿದೆ, ಶಾಲೆಗಳಿದೆ, ಹೋಟೆಲ್ಗಳಿದೆ, ಪ್ರಮುಖ ಸೇವಾ ಕೇಂದ್ರಗಳ ಎಲ್ಲ ಕಚೇರಿಗಳು ಇಲ್ಲಿದೆ. ಇಂಥ ಪರಿಸ್ಥಿತಿ ನೀವು ಬಂದು ಇಲ್ಲಿ ಹಿಂಗೆ ಏಕಾಏಕಿ ನೀವು ಮಾಡ್ಕೊಂಡೋಗಿ ವರ್ಷ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನೋಡಿ, ಫಸ್ಟ್ ಒಂದು ಮೋರಿ ಮಾಡಿದ್ರಿ ಈ ಕಡೆ ನೋಡಿ, ಪಾದಚಾರಿನೇ ಮಾಡಂಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನ್ಯಾಯಾಲಯದ ಆರ್ಡರ್ ಇದೆ, ಪಾದಚಾರಿ ಮಾರ್ಗವನ್ನ ಕರೆಕ್ಟ್ ಆಗಿ ಇಟ್ಟಿರ್ಬೇಕು. ನೀವು ಪಾದಚಾರಿಗಳು ಯಾವ ತೊಂದರೆ ಕೊಡ್ಬೇಕು. ಈ ಪಾದಚಾರಿ ಮಾರ್ಗ ನೋಡಿ, ಪಾದಚಾರಿ ಮಾರ್ಗ ನೋಡಿ, ನೀವು ಆ ಕಡೆ ಹೋಗ್ತೀವಿ ಅಂತ ಹೇಳ್ತೀರಾ, ಆ ಕಡೆ ಬರೋದಕ್ಕೆ ಹೆಂಗ್ ಸಮಸ್ಯೆ ಇದೆ? ಯಾರಿದ್ದಾರೆ ನೋಡಿ? ಇಲ್ಲೊಬ್ರು ಸರ್ ಇನ್ನು ಮಾತಾಡ್ತಾನ, ಮಗುನ್ ಕರ್ಕೊಂಡ್ ಬರ್ತಾ ಇದಾರೆ ಸರ್. ಈ ತರ ರೋಡ್ ಹಿಂಗ್ ಆಗೋಗಿದೆಯಲ್ಲ, ಹೆಂಗೆ ಅನ್ಸುತ್ತೆ ಸರ್? ಅಲ್ಲ ಏನ್ ಅನ್ಸುತ್ತೆ ಸರ್ ಈಗ ಆಗಿದೆ? ಮಗುನ್ ಬೇರೆ ಕೂರಿಸ್ಕೊಂಡ್ ಬರ್ತಾ ಇದ್ದಾರೆ. ಕೆಲವ್ರಿಗೆ ಮಾತನಾಡೋದಕ್ಕೆ ಹಿಂಜರಿಕೆ. ಯಾರಾದ್ರೂ ನಮ್ಮ ಮೇಲೆ ಏನಾದ್ರು ಕೇಸ್ ಹಾಕ್ಬಿಡ್ತಾರ, ಯಾರಾದ್ರೂ ನಮ್ಮನ್ನ ಗುರಿ ಆಗಿರ್ಸ್ಬಿಡ್ತಾರ? ಈ ತರ ಮನೋಭಾವ ಏನಿಕ್ ಸರ್? ಪ್ರಶ್ನೆ ಮಾಡುವಂತದ್ದು ಕೂಡ ಜನರು ಎಲ್ಲೋ ಒಂದ್ ಕಡೆ ಕಳ್ಕೊಳ್ತಾ ಇದಾರೆ. ಏನಿಕ್ ಸರ್ ಈ ತರ? ಸುಮ್ನೆ ಜನರಲಿ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಸರ್. ಯಾರು ನಾವು ಪಬ್ಲಿಕ್ ವಾಹನಗಳ ಸಮಸ್ಯೆಗಳು, ವಾಹನ ಸವಾರ ಸಮಸ್ಯೆಗಳು ನೋಡಿ, ಅವ್ರಿಗೆ ಧಾವಂತ ಅವ್ರ ಮನೆಗೆ ಹೋಗ್ಬೇಕು ಅಂತ ಇರುತ್ತೆ, ಧಾವಂತ ಇರುತ್ತೆ ನೋಡಿ. ಈ ತರ ಸಮಸ್ಯೆಗಳಾದ್ರೆ ನೋಡಿ, ಆಟೋದವ್ರ ಪಾಪ ಎಷ್ಟು ಕಷ್ಟಪಡ್ತಾನೆ. ಅವ್ರು ನೆಕ್ಸ್ಟ್ ಈ ಕಡೆ ಬರ್ತಾರ, ಆ ಆಟೋ ಹತ್ತಾರ, ಆಟೋ ಸಮಸ್ಯೆ ಬಗೆಹರುತ್ತಾ? ನೋಡಿ, ಶಾಲಾ ವಾಹನಗಳು, ಅದರ ಮಕ್ಕಳ ಪರಿಸ್ಥಿತಿ ಏನು ನೋಡಿ. ಈ ರೀತಿ ಆದ್ರೆ ಪರಿಸ್ಥಿತಿ ನೋಡಿ. ಈ ರಸ್ತೆನಾದ್ರೂ ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತು, ಏನೋ ಆ ಕಡೆ ಹೋಗ್ಬೋದಾಗಿತ್ತು ಅವರು. ಆದ್ರೆ ಈ ರಸ್ತೆ ಮಧ್ಯೆನೇ ನೀವು ಕೆತ್ತಬಿಟ್ಟು ನೀವು ಇವಾಗ ನೀವು ಓಡಾಡಿ ಅಂತಂದ್ರೆ ಬಿಟ್ರೆ ಏನ್ ಮಾಡ್ತಾರೆ ನೋಡಿ? ಯಾರಾದ್ರೂ ಒಬ್ಬರಾದ್ರು ಇದಾರ ಕಾಮಗಾರಿ ನಡೀತವ್ರು, ಅವ್ರ ಪಾಡ ಅವ್ರು ಬಿಟ್ರು, ಆಗಿದ್ರು ಹೋದ್ರು. ಯಾ ಕಾಮಗಾರಿ ನಡೀತಾ ಇದೆ ಇವಾಗ, ಏನೋ ಬೇಗ ಕೆಲಸ ಮುಗಿಸ್ತೀವಿ ಅಂತ ಹೇಳ್ತಾರ, ನಡೆಸಲ್ಲ ನೋಡಿ. ಬಿಟ್ರು ಹೋದ್ರು, ಮುಡಿಯಾದವ್ರು ಬಂದ್ರು, ಮಾಧ್ಯಮದವ್ರು ಬಂದ್ರು ಅಂತ ಬಿಟ್ಬಿಟ್ಟು ಹೋದ್ರು. ಯಾರು ಕೇಳೋರಿಲ್ಲ, ಅದೇನು ಮಾತಾಡಕ್ಕೂ ಆಗಲ್ಲ ಅವ್ರ ಹತ್ರ. ನೋಡಿ, ಎಲ್ಲ ಶೋರೂಮ್ಗಳಿದೆ ನೋಡಿ, ಆ ಕಡೆ ಶೋರೂಮ್ಗಳಿದೆ, ವಾಹನ ಶೋರೂಮ್ಗಳಿದೆ ನೋಡಿ. ಅವ್ರು ಏನ್ ಮಾಡ್ತಾರೆ? ಒಂದ್ ಕಡೆ ಧೂಳಾದ್ರೆ ಗ್ರಾಹಕರು ಬರೋದೇ ಇಲ್ಲ ಈ ಕಡೆಗೆ. ಇನ್ನ ಖಂಡಿತವಾಗ್ಲೂ ಇನ್ನೊಂದು 6 ತಿಂಗಳು 1 ವರ್ಷ ಅವ್ರಿಗೆ ಮಾರಾಟ, ಒಂದು ವಾಹನವನ್ನು ಮಾರಾಟ ಆಗಲ್ಲ. ಅವ್ರು ಏನೋ ಬಡ್ಡಿ ಕಟ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ, ಅದೇ ಗೋಳಿಲ್ಲ ಬಾಕ್ಲ ಹಾಕೊಂಡು ಇರ್ಬೇಕು. ಇಲ್ಲಿ ನೋಡು ಸರ್, ಇಲ್ಲಿ ನೋಡಿ ಸರ್, ಈ ಮಕ್ಳುಗಳು ಈ ರೋಡ್ ಹೆಂಗ್ ದಾಟಬೇಕು ಗುರುವೇ ಇದು? ಈ ಮಕ್ಳಿಗೆ ಏನು ಗೊತ್ತಿಲ್ಲ. ಅಟ್ಲೀಸ್ಟ್ ಯಾಕೆ ಅವಾಗ್ಲಿಂದ ಟ್ರಾಫಿಕ್ ಪೊಲೀಸ್ ಅಂತ ಬಾಯ್ ಬಡ್ಕೊಂತ ಇದೀವಿ ಅಂದ್ರೆ, ಅಟ್ಲೀಸ್ಟ್ ಟ್ರಾಫಿಕ್ ಪೊಲೀಸ್ ಅವ್ರು ಇದ್ರೆ ಈ ಮಕ್ಳನ್ನ ಈ ರಸ್ತೆ ದಾಟ್ಸೋಕಾದ್ರೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ರೀ. ಆ ರೋಡ್ ಕ್ರಾಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ರೀ. ಈ ಮಕ್ಳು ಹೆಂಗ್ ಕ್ರಾಸ್ ಮಾಡಕ್ ಆಗುತ್ತೆ? ಈ ಮಕ್ಳು ವಾಹನಗಳು ಯಾವ್ದೋ ಗಾಡಿ ಬಂದಾಗ ಅವ್ನ್ ಟೆನ್ಷನ್ ಅಲ್ಲಿ ಅವ್ನ ಇರ್ತಾನೆ, ಹೋಗಿ ಗುದ್ಕೊಂಡೋದ್ರೆ ಯಾರ್ ಜವಾಬ್ದಾರಿ? ಯಾರೋ ಕಂಡರ್ ಮಕ್ಳು ತಾನೆ, ಸತ್ರೆ ಸಾಯ್ಲಿ ಬಿಡಿ. ಕಳೆದ 1 ವಾರದ ಹಿಂದೆ ಅಷ್ಟೇ ಒಂದು ಹೆಣ್ಮಗಳು ಅಲ್ಲಿ ಸ್ಪಾಟ್ ಡೆತ್ ಆದ್ಲು, ಯಾವ್ದೋ ಒಂದು ಗಾಡಿ ಗುದ್ದಿ. ಸೊ ಇದು ಇರ್ತಕ್ಕಂಥ ವ್ಯವಸ್ಥೆ. ಇನ್ನು ಮುಂದಾದ್ರೂ ಈ ಒಂದು ಜಾಗಕ್ಕೆ ಏನ್ ಈ ಕಾಮಗಾರಿ ನಡೆಸ್ತಾ ಇದಿರಲ್ಲ, ಈ ಭಾಗದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ರಾಜಾಜಿನಗರ ಭಾಗ ಆಗಿರ್ಬೋದು, ಇನ್ನಾದ್ರೂ ಟ್ರಾಫಿಕ್ ಪೊಲೀಸರು ಜೊತೆನಲ್ಲಿ ಈ ಕಾಮಗಾರಿ ನಡೆಸುವಂತ ಅಧಿಕಾರಿಗಳು, ಆಮೇಲೆ ಈ ಕಾಂಟ್ರಾಕ್ಟರ್ಸ್ ಸ್ವಲ್ಪ ಜವಾಬ್ದಾರಿ ತಗೊಂಡು ಇದನ್ನು ಪೂರ್ಣಗೊಳಿಸುವಂತ ಕೆಲಸ ಮಾಡ್ಬೇಕಾಗ್ತದೆ, ಜವಾಬ್ದಾರಿಯಿಂದ ವರ್ತನೆ ಮಾಡ್ಬೇಕಾಗ್ತದೆ. ಸೊ ಇದು ಇರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್, ನೈಜ ವರದಿ. ಶೆಟ್ರಿ, ಈ ಎಲ್ಲ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ. ಕೇವಲ ಮಾಧ್ಯಮದ ಜವಾಬ್ದಾರಿನ ಪ್ರಶ್ನೆ ಮಾಡುವಂಥದ್ದು ನಿಮ್ದಿಲ್ವಾ? ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸುದ್ದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.